ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಜೈಲಿನಲ್ಲಿ ಜೈಲೂಟ ಮಾಡ್ತಾ ಇರುವಂತಹ ದರ್ಶನ್ ಈಗ ಮನೆ ಊಟ ಬೇಕು ಅಂತ ಏನು ಕೇಳಿದ್ದಾರೆ. ಮಧ್ಯಾಹ್ನ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಅದು ಕಂಬಿ ಹಿಂದೆ ಇರುವಂತ ದರ್ಶನ್ಗೆ ಜೈಲೂಟ ಹೋಗ್ತಾ ಇಲ್ವಂತೆ. ಮನೆ ಊಟ, ಹಾಸಿಗೆ, ಪುಸ್ತಕಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ರಿಟ್ ಅರ್ಜಿ ವಿಚಾರಣೆ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ದರ್ಶನ್ ಮನೆ ಊಟಕ್ಕೆ ಎಸ್ಪಿಪಿ ಆಕ್ಷೇಪಿಸಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿ, ಕೊಡಕೂಡದು ಅಂತ ಹೇಳಿ ಅವರ ವಾದ. ಯಾಕೆ ಅಂತಂದ್ರೆ ಒಬ್ಬರು ಕೇಳಿದ್ರೆ ಇನ್ನುಳಿದಂಥವ್ರು ಎಲ್ಲರೂ ಕೂಡ ಕೇಳಕ್ಕೆ ಶುರು ಮಾಡ್ತಾರೆ. ಮಾಡಿರುವಂಥದ್ದು ಕೊಲೆ ಕೇಸಲ್ಲಿರುವಂಥ ಆರೋಪಿ, ವಿಚಾರಣಾಧೀನ ಕೈದಿ. ಅಲ್ಲಿರುವಂಥ 5,000 ಕೈದಿಗಳಿಗೆ ಅದೇ ಊಟ ತಿಂತಾ ಇರಬೇಕಾದ್ರೆ ಅವ್ರಿಗೇನೂ ಆಗದೆ ಇರುವಂಥದ್ದು ಇವರೊಬ್ಬರಿಗೆ ಹೇಗಾಗತ್ತೆ? ಮೆಡಿಕಲ್ ಟೆಸ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ, ಏನೂ ಇಲ್ಲ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇನ್ನುಳಿದಂತಹ ವಿಚಾರಗಳಲ್ಲಿ ಈಗ ಏನಿವತ್ತು ವಾದ ನಡೆಯುತ್ತೆ ಅಂತ? ನಿನ್ನೆ ಎಲ್ಲ ಈ ವಿಚಾರದಲ್ಲಿ ವಾದವನ್ನು ಮಾಡೇ ಆಗಿದೆ. SPP ಅವರು ಕೂಡ ಅದಕ್ಕೆ ಆಕ್ಷೇಪವನ್ನು ಎತ್ತಿ ಆಗಿದೆ. ಏನು ನಿರೀಕ್ಷೆಯನ್ನ ಮಾಡ್ಬೋದು? ಏನು ಹೇಳಿತ್ತು ನಿನ್ನೆ ಕೋರ್ಟು? ಯಾವ ಮಾಹಿತಿಗಳನ್ನು ತರಿಸ್ಕೊಳ್ಳೋಕೆ ಕಾಯ್ತಾ ಇತ್ತು ಕೋರ್ಟು? ಅರುಣ್, ದರ್ಶನ್ ಮನೆ ಊಟ ಸೇರ್ತಿಲ್ಲ ನನಗೆ ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರ ಬಳಿ ಹೇಳ್ಕೊಂಡಿದ್ರು. ಹೀಗಾಗಿ ಕುಟುಂಬಸ್ಥರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದರು. ನಿನ್ನೆ ಹೈಕೋರ್ಟ್ನ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಬಂತು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರ ಫಣೀಂದ್ರ ಅವರು ಒಂದಷ್ಟು ವಾದವನ್ನು ಮಾಡಿದ್ರು ಪ್ರಬಲವಾಗಿ. ಅಂದರೆ ದರ್ಶನ್ ರವರ ಆರೋಗ್ಯ ಏನಿದೆ ಇದು ಏರುಪೇರಾಗ್ತಿದೆ, ಮನೆ ಊಟ ಬೇಕಾಗಿದೆ ಅವರಿಗೆ, ಜೈಲು ಊಟ ಅವ್ರಿಗೆ ಹೋಗ್ತಿಲ್ಲ, ಹೀಗಾಗಿ ಅವರ ವೆಯ್ಟ್ ಏನಿದೆ ಅದು ಲಾಸ್ ಆಗ್ತಿದೆ, ಹೀಗಾಗಿ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ರು. ಮತ್ತು ದರ್ಶನ್ ವಿಚಾರಣಾಧೀನ ಕೈದಿ, ಕಾರಾಗೃಹ ಸುಧಾರಣಾ ಕಾಯ್ದೆಯಡಿ ವಿಚಾರಣಾಧೀನ ಕೈದಿಗಳಿಗೆ ಒಂದಷ್ಟು ಮನೆ ಊಟವನ್ನು ಕೊಡೋದಕ್ಕೆ ಅವಕಾಶ ಇದೆ, ಹೀಗಾಗಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು. ಆದರೆ ಇದಕ್ಕೆ SPP ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆಕ್ಷೇಪಣೆಯನ್ನು ಸಲ್ಲಿಸಿದ್ರು. ಒಂದು, ಈ ಪ್ರಕರಣದಲ್ಲಿ ದರ್ಶನ್ನ ನಾವು ಜೈಲಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ಅವರ ಆರೋಗ್ಯ ಚೆನ್ನಾಗಿತ್ತು, ಈಗ ಜೈಲಾಧಿಕಾರಿಗಳು ಕೂಡ ಅವರ ಆರೋಗ್ಯ ಚೆನ್ನಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತೆ ಜೈಲು ಆಸ್ಪತ್ರೆ ಇದೆ, ಅವರ ಆರೋಗ್ಯ ಕೆಟ್ಟರೆ ಇಂತಹ ಸಂದರ್ಭದಲ್ಲಿ ಮನೆ ಊಟಕ್ಕೆ ಏನಾದರೂ ಅವಕಾಶವನ್ನ ಮಾಡಿಕೊಟ್ರೆ ಅವರ ಆರೋಗ್ಯ ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಅದು ಜೈಲಾಧಿಕಾರಿಗಳಿಗೆ ಕೆಟ್ಟ ಹೆಸರು ಬರುತ್ತೆ, ಹೀಗಾಗಿ ಇದಕ್ಕೆ ಅವಕಾಶವನ್ನ ಕೊಡಬಾರ್ದು ಮನೆ ಊಟಕ್ಕೆ ಅನ್ನೋ ನಿಟ್ಟಿನಲ್ಲಿ SPP ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಮತ್ತೆ ಈ ಅರ್ಜಿಯ ವಾದ ಮತ್ತೆ ಪ್ರತಿವಾದ ಏನಿದೆ ಇವತ್ತು 2:30ಕ್ಕೆ ಮಾನ್ಯ ನ್ಯಾಯಾಧೀಶರು ರಿಸರ್ವ್ ಮಾಡಿದ್ರು. ಹೀಗಾಗಿ ಮಧ್ಯಾಹ್ನ 2:30ರ ನಂತರ ಹೈಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆಗೆ ಬರಲಿದೆ. ಹೀಗಾಗಿ ಬಹುತೇಕ ಇವತ್ತು ಏನಾದ್ರೂ ಈ ವಾದ ಪ್ರತಿವಾದಗಳು ಮುಕ್ತಾಯವಾಗಿ ಮಾನ್ಯ ನ್ಯಾಯಾಧೀಶರು ಇವತ್ತೇ ಏನಾದರೂ ಆದೇಶವನ್ನ ಕೊಟ್ಟಂತಹ ಪಕ್ಷದಲ್ಲಿ ಒಂದು ಇವರಿಗೆ ದರ್ಶನ್ಗೆ ಜೈಲೂಟವೇ ಫಿಕ್ಸಾ ಅಥವಾ ಮನೆ ಊಟಕ್ಕೆ ಅವಕಾಶ ಸಿಗುತ್ತಾ ಅನ್ನೋದು ಬಹುತೇಕ ಇವತ್ತಿನ ವಾದ ಮತ್ತೆ ಪ್ರತಿವಾದದಲ್ಲಿ ಬಹುತೇಕ ಗೊತ್ತಾಗಲಿದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ. ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಈಗಾಗಲೇ ದರ್ಶನ್ ಮನೆ ಊಟಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇನ್ನೊಂದು ಕಡೆಗೆ ದರ್ಶನ್ ಭೇಟಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತೆರಳಿದ್ದಾರೆ. ಪ್ರತ್ಯೇಕ ಕಾರಿನಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ತೆರಳಿರೋದು. ಮತ್ತೊಂದೆಡೆಗೆ ತರುಣ್ ಸುಧೀರ್ ಸೇರಿದಂತೆ 3 ಕೂಡ ಪರಪ್ಪನಗ್ರಹಾರಕ್ಕೆ ತೆರಳಿದ್ದಾರೆ. ತರುಣ್ ಸುಧೀರ್ ಜೊತೆಗೆ 3 ಮತ್ತೊಂದು ಕಾರ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಕೂಡ ಹೋಗಿದ್ದಾರೆ. ಭೇಟಿಗೆ ಹೋಗ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದಾರೆ. ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಹೇಳಿ ಹೋಗಿದ್ದಾರೆ. ನೋಡೋಣ ಅವಕಾಶ ಆಗುತ್ತಾ ಏನು ಅಂತ ಹೇಳಿ. ಸದ್ಯಕ್ಕಂತೂ ಎಂಟ್ರಿ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಗೊತ್ತಾಗುತ್ತೆ ಅಲ್ಲಿ ಅವರಿಗೆ ಧೈರ್ಯ ತುಂಬಿ ಬರಕ್ಕೆ ಹೋಗಿದ್ದಾರಾ ಅಥವಾ ಏನಾಗಿದೆ ಅಂತ ಕುತೂಹಲದಲ್ಲಿ ಕೇಳಕ್ಕೆ ಹೋಗಿದ್ದಾರೆ. ಇರುತ್ತೆ, ಗೆಳೆತನ ಇರುತ್ತೆ, ಬಾಂಧವ್ಯ ಇರುತ್ತೆ. ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಗೆಳೆತನಗಳಿರುತ್ತೆ, ಹೇಗೆ ನಂಟಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಸದ್ಯಕ್ಕಂತೂ ದರ್ಶನ್ ಪುಟ್ಟಣ್ಣಯ್ಯ ಅವರು ಹೋಗಿ ಭೇಟಿಯನ್ನು ಆಗಕ್ಕೆ ಹೋಗಿದ್ದಾರೆ. ಭೇಟಿಯಾಗಿ ಬಂದ ನಂತರ ಏನಾದರೂ ಮಾತನಾಡ್ತಾರೋ ಅಂತ ನೋಡಬೇಕು. ಸೊ ದರ್ಶನ್ ಭೇಟಿಗೆ ಅನೇಕ ನಟರು ಹೋಗಿ ಭೇಟಿಯನ್ನು ಆಗುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಕೆಲವರಿಗೆ ಅವಕಾಶ ಸಿಗ್ತಾ ಇದೆ, ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಯಾರು ಭೇಟಿಗೆ ಹೋಗಿರ್ತಾರೆ ಅವರು ಬಂದಿದ್ದಾರೆ, ಅವ್ರು ಲೆಟರ್ ಕಳಿಸ್ಬೇಕಾಗುತ್ತೆ. ಆಮೇಲೆ ದರ್ಶನ್ ಅವ್ರು ಭೇಟಿ ಆಗಬೇಕಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಅವ್ರು ನೋಡ್ತಾರೆ. ಆಮೇಲೆ ಭೇಟಿ ಆಗ್ತೀವಿ ಅಂತಂದರೆ ಅದಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾರೆ, ಇಲ್ಲದೇ ಇದ್ದರೆ ಇಲ್ಲ.